ಮಾಡ್ಬೇಕಾದ್ರೆ ಸುಮಾರು 11 ಗಂಟೆ. ಆ 11 ಗಂಟೆ ಸಮಯದಲ್ಲಿ ಆ ಆರ್ಚಿನ ಪಕ್ಕದಲ್ಲೇನೆ ಸರಿ ಮಧ್ಯದಲ್ಲೇನೆ 5 ಜನ ಕುಳಿತುಕೊಂಡ್ಬಿಟ್ಟು ಡ್ರಿಂಕ್ಸ್ ಮಾಡ್ತಾ ಇದ್ರು. ನನಗೆ ಈ ರೀತಿ ಕುತ್ಕೊಂಡ್ರೆ ಹೇಗ್ರಪ್ಪ, ಸೈಡಲ್ಲಿ ಕುತ್ಕೊಂಡು ನೀವು ಮಾಡಕ್ ಆಗಲ್ವಾ ಅಂತ ಹೇಳಿದ್ರೆ, ಯಾರೋ ನೀನು ಆ ಕಡೆ ಸೈಡಲ್ಲಿ ಹೋಗು ಅಂತ ಹೇಳ್ತಾರೆ. ಸೈಡಲ್ಲಿ ಹೋಗಕ್ ದಾರಿ ಇಲ್ಲ, ಸೈಡಲ್ಲಿ ಹೋಗಕ್ ಆಗಲ್ಲಪ್ಪ, ದೊಡ್ಡ ದೊಡ್ಡ ಲಾರಿನೇ ಹೋಗ್ತಾವೆ, ನಿಂದೇನು ಹೋಗಕ್ ಆಗಿಲ್ಲ ಅಂದ್ರೆ ನೀನ್ ಯಾಕೆ ಕಾರ್ ಓಡಿಸ್ತೀಯ ಅಂತ. ಆ ದಿನ ನಾನು ಜೋರ್ ಮಾಡ್ಬೇಕು ಅಂತ ಇದ್ದಾನು, ನಮ್ಮ ಶ್ರೀಮತಿ ಅವ್ರು ನನಗೆ ಜೋರ್ ಮಾಡಕ್ ಬಿಡ್ಲಿಲ್ಲ. ಮೊದ್ಲೇ ಕುಡಿದಿದ್ದಾರೆ, ಎಲ್ಲಾದ್ರೂ ಬಾಟ್ಲಿ ಗಿಟ್ಲಿ ಹೊಡೆದ್ಬಿಟ್ರೆ ಕಷ್ಟ ಅಲ್ಲ. ನಂತರ ನಾನು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಪೊಲೀಸಿಗೆ ಕರೆ ಮಾಡಿದೆ. ಅವ್ರು ಬಂದಿದ್ದು ಗೊತ್ತಾಗ್ಬಿಟ್ಟು ಅವ್ರು ಹೋದ್ರು. ಈ ಗಸ್ತು ಸಿಸ್ಟಮ್ ಏನಿದೆ ಸ್ವಲ್ಪ ನಮಗೆ ಇಂಪ್ರೂವ್ ಆದ್ರೆ ತುಂಬಾ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಸೇಮ್ ಇವರು ಹೇಳಿದ್ರಲ್ಲ, ನಮ್ಮ ಮನೆ ಮುಂದೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತದೆ, ಲೇಔಟ್ ಒಳಗಡೆ ಫಸ್ಟ್ ಲೇಔಟ್ ಆಗಿರ್ಲಿಲ್ಲ. ಅವ್ರು ಏನ್ ಮಾಡೋರು, ಆ ಕೆರೆಯಿಂದ ಆಚೆ ಜಾಗ ಇದೆ ಅಂದ್ರೆ ಫೀಲ್ಡ್ ಇದೆ, ಅಲ್ಲಿ ಯಾರು ಕೂತ್ಕೊಂಡ್ರು ಕಾಣಿಸೋದಿಲ್ಲ. ಎಲ್ಲ ಪಲ್ಸರ್ ಗಾಡಿ, ಒಂದೆರಡು ಆಟೋಗಳು, ಬೆಳಗ್ಗೆಯಿಂದ ಸಂಜೆ ತನಕ ಮೋಸ್ಟ್ಲಿ ಅವ್ರು ಡ್ರಿಂಕ್ಸ್ ಮಾಡ್ತಾರೋ ಗಾಂಜಾ ತಗೊಂತಾರೋ ಏನೋ ಗೊತ್ತಿಲ್ಲ. ಅವ್ರ ಬೈಕಲ್ಲಿ ಬರ್ತಿ ಸ್ಪೀಡ್ ಹೆಂಗಿತ್ತು ಅಂದ್ರೆ ಅಡ್ಡ ಯಾರು ಹೋದ್ರೆ ಒಡೆದ್ ಮಲಗಿಸ್ತಾರೆ. ಮತ್ತೆ ಅವ್ರು ರ್ಯಾಶ್ ಆಪರೇಟ್ ಮಾಡೋದು, ಅಲ್ಲಿ ನಮ್ಮ ಮನೆ ಹತ್ರ ಕೆಲಸ ಮಾಡೋರ್ಗೆ ಎತ್ತೋ ತೆಗಿಯೋ ಈ ತರ ಹೇಳೋದು. 100% ಆ ತರದನ್ನ ಸೆಕ್ಯೂರ್ ಮಾಡ್ಬಿಟ್ರೆ ಆಟೋಮೆಟಿಕಲಿ ನನ್ನ ಅಂದಾಜು ಬೇರೆ ತರ ಅಬ್ಯೂಸ್ ಗಳಾಗಕ್ಕೆ ದಾರಿ ಆಗಲ್ಲ. ನಮ್ಗೆ ಏನು ಪ್ರಾಬ್ಲಮ್ ಅಂದರೆ, ಈ ಹೈವೇ ಆದ ಮೇಲೆ ತುಂಬ ಸ್ಪೀಡ್ ಬೇಕಾಗ್ತದೆ, ಹೈ ಸ್ಪೀಡಲ್ಲಿ ಹೋಗ್ತಾರೆ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈ ಮನೆ ಸೋಮಿಕ ಬಜಾರ್ಕಲ್ಲಿ ಡಿವೈಡರ್ಲ್ಲ ಹಾಕಿದ್ರು, ಈ ಮಕ್ಕಳೆಲ್ಲ ರಸ್ತೆ ದಾಡ್ತಾ ಇರ್ತಾರೆ, ತುಂಬ ಹೆದರಿಕೆ ಆಗುತ್ತೆ. ಈ ನಾಯಿ ಮರಿಗಳು ಅದು ಇದೆಲ್ಲ ಭಾಳ ಹೋಗ್ತಾ ಇರ್ತವೆ, ಬಟ್ ಆದರೂ ಮನುಷ್ಯರಿಗೆ ತೊಂದರೆ ಆಗಬಾರ್ದು. ಮತ್ತು ಸ್ವಲ್ಪ ನಿಮ್ಮದು 1-2 ಅದು ಸ್ವಲ್ಪ ಇಲ್ಲಿವರೆಗೆ ಬಂದರೆ ಒಳ್ಳೇದು. ಮೊದಲೆಲ್ಲ ಬರ್ತಾ ಇತ್ತು ಅಲ್ಲಿವರೆಗೆ, ಈಗ ಯಾಕೋ ಇತ್ತಿತ್ತಲೇ ಕಡಿಮೆ ಆಗಿದೆ. ದಿನಕ್ಕೆ 1-2 ಸಲ ಬಂದರೆ ನೈಟು ಒಳ್ಳೆಯದು. ಮತ್ತು ಈಗ ಹೇಳಿದಂಗೆ ಎಕ್ಸ್ಟೆನ್ಷನ್ಗಳೆಲ್ಲ ತುಂಬ ಆಗಿದ್ದಾವೆ, ಜನಸಂಖ್ಯೆ ಜಾಸ್ತಿ, ಮತ್ತು ದೂರ ಮನೆಗಳು. ಉದಾಹರಣೆಗೆ ಇಂಥ ಮನೆಗಳೆಲ್ಲ ಏನೇ 7 ಗಂಟೆ ಮೇಲೆ ಹೊರಗಡೆ ಕುತ್ಕೊಂಡು ಕುಡಿತಾರೆ. ಹೊರಗಡೆ ಕುತ್ಕೊಂಡು ಕುಡಿದು ನಾವೇನು ಬೇಡಂಗ ಬೆಂಚ್ ಹಾಕಿ ಹೊರಗಡೆ ಎಲ್ಲ ಕುತ್ಕೊಂಡು ಕುಡಿತಾರೆ. ತುಂಬ ಗಲಾಟೆ ಮಾಡ್ತಾರೆ, ನಾವು ಏನು ಹೇಳಕ್ ಬರೋಲ್ಲ. ಸ್ವಲ್ಪ ರೂಲ್ಸ್ ಬಂದರೆ ಅವ್ರಿಗೆ ಸ್ವಲ್ಪ ಗಲಾಟೆ ಮಾಡಿದ್ರೆ ಒಂದು ಸ್ವಲ್ಪ ಅವಾಯ್ಡ್ ಆಗ್ಬೋದು ಅಂತ. ಅಕ್ಕಪಕ್ಕ ಅದನ್ನು ಸ್ವಲ್ಪ ಬಂದು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಅವಾಯ್ಡ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾವು 10 ದಿವಸ ಔಟ್ ಆಫ್ ಕಂಟ್ರಿಗೆ ಹೋಗಿದ್ವಿ ಫ್ಯಾಮಿಲಿ ಸಮೇತ. ಮನೆಯಲ್ಲಿ ಯಾರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಬಹಳ ಯೋಚನೆಯಲ್ಲಿ ಇದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ಸರಿ ಅಂತ ಹೇಳಿ ಒಂದು ಪೊಲೀಸ್ಗೆ ಒಂದು ಅರ್ಜಿ ಕೊಟ್ಟು ಬಂದ್ವಿ. ನಾವು ದಿನ ರಾತ್ರಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ವಿ, CC ಕ್ಯಾಮ್ರಾದಲ್ಲಿ ನಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ವಿ. ರಾತ್ರಿ 11 ಗಂಟೆಗೆ ಪೊಲೀಸ್ನವ್ರು ಬಂದು 11ರಿಂದ 12 ಗಂಟೆ ತನಕ 1-1.5 ಗಂಟೆ ತನಕ ಅಲ್ಲೇ ಟೈಮ್ ಪಾಸ್ ಮಾಡೋರು. ಬೆಳಗಿನ ಜಾವ 3 ಗಂಟೆಗೆ ಬಂದು 4 ಗಂಟೆ ತನಕ ಟೈಮ್ ಪಾಸ್ ಮಾಡೋರು ನಮ್ಮ ಮನೆ ಭಾಗದಲ್ಲಿ. ಅದನ್ನ ನೋಡಿದಾಗ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಒಂದು ಅಭಿಮಾನ ಬಂತು. ನಾನು ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ವಿನೋಬ ನಗರಕ್ಕೆ ಬಂದು ಒಂದ್ಸಲ ಬಂದು ಎಲ್ಲರಿಗೂ ಸ್ವೀಟ್ ಸಹ ಕೊಟ್ಟು ಬಂದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ, ಕೆಲಸಗಾರನೂ ನಂಬಂಗಿಲ್ಲ, ನಮ್ಮ ಡ್ರೈವರ್ಗಳು ನಂಬಂಗಿಲ್ಲ, ಯಾರನ್ನೂ ನಂಬಂಗಿಲ್ಲ. ಅಂತದ್ರಲ್ಲಿ ನಾನು ನಮ್ಮ ಮನೆನ ಒಂದು 10 ದಿವಸ ಕಾದಿಯಾರೆ ಅಂದ್ರೆ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಕ್ಷಣ ಕನೆಕ್ಟ್ ಆಗಂಗ್ ಮಾಡ್ಬೇಕು. ಅದು ಒಂದ್ ಆಗ್ಬೇಕು. ಯಾಕೆಂದ್ರೆ ಅದು ಅಲ್ಲಿಗೆ ಹೋಗಿ ಇಲ್ಲಿ ಬರೋದ್ರಾಗ ಫಿನಿಶ್ ಆಗ್ಬಿಟ್ಟಿರ್ತಾನೆ ವ್ಯಕ್ತಿ. ನಾನು SP ಹತ್ರನೂ ಮಾತಾಡಿದ್ದೆ ಹಿಂದೆ, ಈ ತರ ಇದೆ, ಹಿಂಗ್ ಹೋಗಿ ಹಿಂಗ್ ಬರಕ್ಕೆ ಅಷ್ಟೊತ್ತಿಗೆ ಯಾಕೆ ಎತ್ ಬಿಟ್ಟಿರ್ತಾರೆ ಅಂತ. ಇದು ಒಂದ್ ಸ್ವಲ್ಪ ಗಮನದಲ್ಲಿರಿ. ಅಲ್ಲಿ ನಮ್ಮ ಏರಿಯಾದಲ್ಲಿ ನಾಳೆ ಭಾನುವಾರ ಬೆಳಗ್ಗೆ 8 ಗಂಟೆ ಆಯ್ತು ಬಂದು. ಈಗ ಆದರ್ಶ ಇಂದ ಓಂ ಶಕ್ತಿ ಲೇಔಟ್ ಕಲೆಕ್ಟಿವಿಟಿ ರೀಸೆಂಟ್ ಓಪನ್ ಆಗಿದೆ. ಅಲ್ಲಿ ಇವಾಗ ಒಂದು ಲೇಔಟ್ ಆಗಿದೆ, ಬಟ್ ಅಲ್ಲಿ ಯಾವುದೇ ರೀತಿಯಂತಹ ಲೈಟ್ ವ್ಯವಸ್ಥೆ ಇನ್ನು ಆನ್ ಮಾಡಿಲ್ಲ ಅವರು. ಆಲದ ಮರ ಇದೆ, ಆ ಕಡೆ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ ಇದೆ, ಆ ಲೈನ್ ಅಲ್ಲಿ ಇದೆ. ಅವರು ಹೆಂಗಂದ್ರೆ ಭಾನುವಾರ ಬಂತು ಅಂತಂದ್ರೆ ಅವ್ರದ್ದು ಸ್ವಂತ ಮನೆ ಒಳಗಡೆ ಪಾರ್ಟಿ ಮಾಡಕ್ ಆಟೋಗಳನ್ನ ಹಾಕೊಂಡು ನಾನ್ ವೆಜ್ ಮಾಡ್ಕೊಂಡು ಅಲ್ಲೇ ತಿಂದು ಹೋಗ್ಲಿ, ಅಟ್ಲೀಸ್ಟ್ ತಗೊಂಡಾರ ಹೋಗ್ತಾರೆ. ಅದು ಇಲ್ಲ, ಅಲ್ಲೇ ಬಾಟ್ಲು ಹೊಡಿತಾರೆ, ಅಲ್ಲೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಕೂಗ್ತಾರೆ. ಅದು ಲಿಟ್ರಲಿ ನೋಡಕ್ಕಾಗ್ತಿಲ್ಲ ಸರ್. ನಮ್ಗದು ಬೀಟ್ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಧನ್ಯವಾದ ಸರ್. ನನ್ನ ಹೆಸರು RS ಪಾಟೀಲ್ ಅಂತ. ನಮ್ದು ಒಂದು ಮನೆ ಕೆಳಗಡೆ ಇತ್ತೀಚೆಗೆ ಒಂದು ಮನೆ ಇದೆ, ಮೇಲ್ಗಡೆ ಒಂದು ಮನೆ ಇನ್ನು ಪಕ್ಕದಲ್ಲೇ ಆಗಿದೆ. ಅವಾಗ ಇವಾಗ ಎಲ್ಲ ಸ್ವಲ್ಪ ಪಾರ್ಟಿಗಳು ಆಗ್ತಿರ್ತವೆ. ನೀವು ಯಾವಾಗಾರ ಒಂದು ಸಲ ಸಾಯಂಕಾಲ ಗಿಡದಾಗ ಒಂದು ರೌಂಡ್ ಮಾಡಿದ್ರೆ ಒಳಗತ್ತೆ. ಜನ ವಾಕಿಂಗ್ ಹೋಗೋದು ಬರೋದು ಆ ಕಡೆ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲ ಮತ್ತೊಂದವ್ರು ಬರ್ತಾರೆ. ಅದಕ್ಕೆ ಸ್ವಲ್ಪ ರೌಂಡ್ ಇದ್ರೆ ಸ್ವಲ್ಪ ಅನುಕೂಲ ಏನಂದ್ರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಈಗ ಮೈನ್ ರೋಡಲ್ಲಿ ಅತಿ ಹೆಚ್ಚು ಸ್ಪೀಡು ಬಹಳ ಸ್ಪೀಡಲ್ಲಿ ಹೊಡಿತಾರಲ್ಲ, ಹಂಪ್ ಇದೆ. ಆದ್ರೂ ಅದು ಹಂಪ್ ಏನಕ್ಕೂ ಬರ್ತಾ ಇಲ್ಲ, ಹೆವಿ ಸ್ಪೀಡಲ್ಲಿ ಹೊಡಿತಾರೆ. ಯಾರೇ ಸಣ್ಣ ಮಕ್ಕಳು ಹೋದ್ರು ಅವ್ರು ಸ್ವಲ್ಪ ಎಲ್ಲ ಡ್ರಿಂಕ್ಸ್ ಮಾಡಿ ಎಲ್ಲ ಇದು ಮಾಡಿರ್ತಾರೆ. ಆದ್ರೂ ಮಕ್ಕಳು ಮರಿಗೆ ಹೊರಗಡೆ ಕಳ್ಸಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಿದೆ.
ಹಾಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ನಿಗಾ ವಹಿಸ್ಬೇಕಾಗಿ ಕೇಳ್ಕೊಳ್ತೀನಿ.